ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಜನವರಿ 4ನೇ ತಾರೀಕಿಗೆ ರೆಡ್ಮಿ ಕಡೆಯಿಂದ 2 ಫೋನ್ಗಳು ಬರ್ತವೆ. ಸೊ ರೆಡ್ಮಿ ನೋಟ್ 13 ಪ್ರೋ ಮತ್ತು ರೆಡ್ಮಿ ನೋಟ್ 13 ಪ್ರೋ ಪ್ಲಸ್ ಅಂತ. ಸೊ ತುಂಬಾ ಇವು ಒಂದು ಹೈ ಲೆವೆಲ್ನಲ್ಲಿ ಈ ಫೋನ್ಗಳು ಲಾಂಚ್ ಆಗ್ತಿವೆ. ಒಂದು ಸಖತ್ ಪವರ್ಫುಲ್ ಪ್ರೊಸೆಸರ್ ಜೊತೆಗೆ ಬರ್ತಾ ಇದೆ ಮತ್ತು ಇದರಲ್ಲಿ 120 ವ್ಯಾಟ್ ಮತ್ತು 200 MP ಕ್ಯಾಮ್ರಾ ಇದೆ. ಸೊ ಫೋನು ನೋಡೋಣ, ಫೀಚರ್ಸ್ಗಳು ಆಲ್ರೆಡಿ ಬಂದು ಲೀಕ್ ಆಗಿದೆ. ಸೊ 4 ತಾರೀಕಿಗೆ ಬರುತ್ತೆ ಜನವರಿದಲ್ಲಿ. ಸೊ ನೋಡೋಣ ಹೇಗಿದೆ ಅಂತ. ಮತ್ತು 4 ವೇರಿಯಂಟ್ ಕಲರ್ನಲ್ಲಿ ಬಂದಿದೆ. ಪರ್ಪಲ್, ಬ್ಲೂ, ಬ್ಲ್ಯಾಕ್ ಮತ್ತು ವೈಟ್ನಲ್ಲಿ ಲಾಂಚ್ ಆಗ್ತಾ ಇದೆ ಫೋನದು. ಸೊ ಫ್ರೆಂಡ್ಸ್, ಈ ಫೋನಿನ ಡಿಸ್ಪ್ಲೇ ಸೈಜ್ ಬಂದು 6.67 ಇಂಚಿನ ಕರ್ವ್ಡ್ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಮತ್ತು 1.5K ರೆಸಲ್ಯೂಷನ್ನ ಸಪೋರ್ಟ್ ಮಾಡುತ್ತೆ ಇದು. ಸೊ ಡಿಸ್ಪ್ಲೇ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಬೆಂಕಿ ಡಿಸ್ಪ್ಲೇ ಅನ್ನೋದು ಅಮೋಲೆಡ್ ಡಿಸ್ಪ್ಲೇ ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಇದು 1.5K ರೆಸಲ್ಯೂಷನ್ನ ಸಪೋರ್ಟ್ ಮಾಡುತ್ತೆ. ಸೊ ಮತ್ತು ಇದ್ರ ಕ್ಯಾಮ್ರಾಗೆ ಬಂದರೆ ಇದು 200 MP ಮತ್ತು ಟ್ರಿಪಲ್ ಕ್ಯಾಮ್ರಾ ಬರ್ತಾಯಿದೆ. ಸೊ ಒಂದು 200 ಮತ್ತು 8 MP ಮತ್ತು 5 MP ಇದೆ. ಸೊ ಕ್ಯಾಮ್ರಾ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಫೋನ್ ಬಂದಮೇಲೆ ಸೊ ಯೂಸ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ ಕ್ಯಾಮ್ರಾ ಅಂತ. ಸೊ ಇನ್ನು ಪ್ರೊಸೆಸರ್ ಬಂದರೆ ಡೈಮೆನ್ಸಿಟಿ 7200 ಪ್ರೊಸೆಸರ್, 5G ಪ್ರೊಸೆಸರ್, ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಅಂತ ಪ್ರೊಸೆಸರ್ ಅಂತ. ಸೊ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಇದೆ, ತುಂಬ ಚೆನ್ನಾಗಿದೆ ಈ ಪ್ರೊಸೆಸರ್, ಒಂದು ಹೊಸ ಪ್ರೊಸೆಸರ್ ಅಂತ ಅನ್ಬೋದು. ಮತ್ತು ಇದು 12GB ವೇರಿಯಂಟ್ನಲ್ಲಿ ಮತ್ತು 512GB ವೇರಿಯಂಟ್ನಲ್ಲಿ ಬರ್ತಾ ಇದೆ. 100GB ಮತ್ತು 512GB ಮತ್ತು 256GB ವೇರಿಯಂಟ್ನಲ್ಲಿ ಬರ್ತಾ ಇದೆ. ಸೊ 2 ಫೋನ್ಗಳು, ಒಂದು ರೆಡ್ಮಿ ನೋಟ್ 13 ಪ್ರೋ ಪ್ಲಸ್ ಮತ್ತು ರೆಡ್ಮಿ ನೋಟ್ 13 ಪ್ರೋ ಅಂತ. ಮತ್ತು ಈ ಫೋನ್ IP68 ವಾಟರ್ ರೆಸಿಸ್ಟೆನ್ಸನ್ನು ಒಳಗೊಂಡಿದೆ ಇದು. ಸೊ ಈ ಫೋನ್ ಕೂಡ ಯಾವುದೇ ರೀತಿ ನೀರಲ್ಲಿ ಬಿದ್ದರೂ ಕೂಡ ಫೋನ್ ಯಾವುದೇ ರೀತಿ ಇದು ಡ್ಯಾಮೇಜ್ ಪ್ರಾಬ್ಲಮ್ ಬರಲ್ಲ ಈ ಫೋನಲ್ಲಿ. IP68 ವಾಟರ್ ರೆಸಿಸ್ಟೆನ್ಸನ್ನು ಮಾಡಿದೆ, ಒಳಗೊಂಡಿದೆ ಇದರಲ್ಲಿ. ಮತ್ತು ಇದರಲ್ಲಿ 5000 mAh ಮತ್ತು ಫೋನ್ ಇದರಲ್ಲಿ 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಸೊ ನಾರ್ಮಲ್ ಯೂಶ್ವಲಿ ಎಲ್ಲ ಫೋನ್ಗಳಲ್ಲೂ 5000 mAh. ಸೊ ಇದರಲ್ಲಿ 5000 mAh. ಇನ್ನೊಂದರೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದೆ. ಸೊ ಅದೊಂದು ಗ್ರೇಟ್ ವಿಷಯ, 120 ವ್ಯಾಟ್. ಸೊ ಆಲ್ರೆಡಿ MIದವರು ಈಗ ಬಂದಿರೋ ಫೋನಿಗೆ ಆಲ್ರೆಡಿ ಎಲ್ಲರೂ ಬಂದಿದ್ದಾವೆ, ಕೊಟ್ಬಿಟ್ಟಿದ್ದಾರೆ. ಸೊ ಇದು ಕೂಡ ಅದೇ ಥರ ಒಂದು ಹೊಸದಂತ ಏನು ಹೊಸದ ಬಂದಿದೆ ಅಂತ ಏನೂ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ನಾರ್ಮಲ್ ಆಗಿ 200 ವ್ಯಾಟದು 120 ವ್ಯಾಟ್ ಚಾರ್ಜರ್ ಮತ್ತು 200 MP ಕ್ಯಾಮ್ರಾ ಮತ್ತು ಇದರಲ್ಲಿ OIS ಸೆನ್ಸರ್, ಆಪ್ಟಿಕಲ್ ಇಮೇಜ್ ಸೆನ್ಸರ್ ಕೂಡ ಇದೆ. ಸೊ 200 MP ಕ್ಯಾಮ್ರಾದು MIಯಲ್ಲಿ ಇದ್ದಾವೆ, ಬೇರೆ ಬ್ರ್ಯಾಂಡ್ ಇದೆ, MIಯಲ್ಲಿ ಕೂಡ ಇದ್ದಾವೆ. ಫಸ್ಟ್ ಬಂದಿದೆ MI. ಸೊ ಮತ್ತು ಇದರಲ್ಲಿ IP62 ವಾಟರ್ ರೆಸಿಸ್ಟೆನ್ಸ್ ಕೂಡ ಇದು ಒಂದು ಒಳ್ಳೆಯ ವಿಷಯ. ಮತ್ತು 512GB ಮತ್ತು 512GB ವೇರಿಯಂಟದ ಫೋನ್ ಬಂದಿದೆ ಇದು. ಮತ್ತು ಕಲರ್ ಅಂತ ನಿಮಗೆ ಒಂದು 4-5 ಕಲರ್ ಇದಾವೆ. ಬ್ಲ್ಯಾಕ್ ಇದೆ, ಬ್ಲೂ ಇದೆ, ಪರ್ಪಲ್ ಇದೆ, ವೈಟ್ ಇದೆ, ಗ್ರೇ ಇದೆ. ಸೊ ಮತ್ತು ಇದರಲ್ಲಿ ಸೊ ಎಲ್ಲ ಕೂಡ ಒಂದು ಲೆವೆಲ್ ಚೆನ್ನಾಗಿದೆ. ಸೊ ಇದ್ರ ಲುಕ್ ನೋಡೋಕ್ಕೂ ಕೂಡ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ಲುಕ್ಕು ತುಂಬಾ ಫೋನಲ್ಲಿ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ಮತ್ತು ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಫೋನು ಎಷ್ಟು ಪ್ರೈಸ್ ರೇಂಜಿಗೆ ಲಾಂಚ್ ಆಗುತ್ತೆ ಅಂತಂದರೆ ಒಂದು 30,000 ಪ್ರೈಸ್ ರೇಂಜಿಗೆ ಲಾಂಚ್ ಆಗ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಸೊ 30,000ಕ್ಕೆ ಇದು ಸ್ವಲ್ಪ 30,000 ಅಂದರೆ ಭಾಳ ತುಂಬ ಜಾಸ್ತಿ ಐತಿ ಫೋನ್ ಅನಿಸುತ್ತೆ. ಸೊ ಇನ್ನೂ ಕಡಿಮೆ ಲಾಂಚ್ ಆಗಬೇಕು. ಲಾಂಚ್ ಆದರೆ ತೊಗೊಳ್ಳೋಕ್ಕೆ ಫೋನು ಅಡ್ಡಿಲ್ಲ, ಒಳ್ಳೆಯದಾಗುತ್ತೆ. ಸೊ 30,000 ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ 30,000 ಅಂತಿದೆ. ಸೊ ಒಂದು 25,000ರಿಂದ 30,000 ರೂಪಾಯಿ ಒಳಗಡೆ ಲಾಂಚ್ ಆಗುತ್ತೆ ಇದು. ಸೊ ಒಂದು 26-27 ಬಂದರೆ ಆರಾಮಾಗಿ ಫೋನನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ ಫೋನು. ಸೊ ಒಳ್ಳೆ ಫೀಚರ್ಸ್ಗಳಲ್ಲಿ ಈ ಫೋನಲ್ಲಿ ಒಳ್ಳೆ ಫೀಚರ್ಸ್ಗಳೊಂದಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಜನವರಿ 4 ತಾರೀಕಿಗೆ 2 ಫೋನ್ಗಳೊಂದು. ಸೊ ರೆಡ್ಮಿ ಕಂಪ್ನಿ. ಸೊ ಈ ಫೋನಿನ ಬಗ್ಗೆ ಒಂದಿಷ್ಟು ವಿಷಯ. ಸೊ ನೋಡಿ, ನೀವು ಫೋನನ್ನು ಹೇಗಿದೆ ಅಂತ ನೀವು ತಿಳ್ಕೊಂಡ್ರೆ ಸೊ ನೋಡಿ ಪರ್ಚೇಸ್ ಮಾಡೋದಿದೆ, ಯಾರಾದರೂ ಪರ್ಚೇಸ್ ಮಾಡಿ ಫೋನನ್ನು. ಸೊ ಹಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.